ಶ್ರೀಗಂಧ ಅತ್ಯಂತ ಶ್ರೀಮಂತ ಬೆಳೆ. ಸದ್ಯ ಮಾರುಕಟ್ಟೆಯಲ್ಲಿ 1 kg ಶ್ರೀಗಂಧ ತುಂಡಿಗೆ 10,000ರಿಂದ 12,000 ಬೆಲೆ ಇದೆ. ಇಂತಹ ಮರಗಳನ್ನು ರಕ್ಷಿಸುವುದು ಬೆಳೆಗಾರರಿಗೆ ಸವಾಲಾಗಿ ಪರಿಣಮಿಸಿದೆ. ಶ್ರೀಗಂಧ ಮರಗಳನ್ನು ಕಳ್ಳರು ರಾತ್ರೋರಾತ್ರಿ ಕಡಿದುಕೊಂಡು ಹೋಗುವ ಪ್ರಕರಣಗಳು ಅಲ್ಲಲ್ಲಿ ವರದಿಯಾಗುತ್ತಲೇ ಇವೆ. ಇಲ್ಲೊಬ್ಬ ರೈತ ಮರದ ರಕ್ಷಣೆಗೆ ವಿಭಿನ್ನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾರು ಆ ರೈತ ಎಂಬ ಕುತೂಹಲವೇ? ಒಮ್ಮೆ ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕೂತಾರಹಳ್ಳಿ ಗ್ರಾಮದ ಯುವ ರೈತ ವಿನೋದ್ ಗೌಡ ಶ್ರೀಗಂಧದ ಮರ ರಕ್ಷಣೆಗೆ ಸಿಮೆಂಟ್ ಕಾಂಕ್ರೀಟ್ನ ಮೊರೆ ಹೋಗಿದ್ದಾರೆ. ಮರದ ಸುತ್ತಲೂ 1.5 ಅಡಿ ಜಾಗ ಬಿಟ್ಟು 8 ಅಡಿ ಎತ್ತರಕ್ಕೆ ಸಿಮೆಂಟ್ ರಿಂಗ್ ಮೂಲಕ ಕಾಂಕ್ರೀಟ್ ಮಾಡಿದ್ದಾರೆ. ಬೇರುಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ಎಚ್ಚರಿಕೆಯನ್ನು ಸಹ ವಹಿಸಿದ್ದಾರೆ. ಹೀಗಾಗಿ ಮರಗಳು ಸಮೃದ್ಧವಾಗಿ ಬೆಳೆದು ನಿಂತಿವೆ. ವಿನೋದ್ ತಮ್ಮ ಮನೆಯ ಪಕ್ಕದ ಜಮೀನಿನಲ್ಲಿ 40 ಶ್ರೀಗಂಧ ಗಿಡಗಳನ್ನು ನೆಟ್ಟಿದ್ದಾರೆ. ಇದರಲ್ಲಿ 34 ಮರಗಳಿಗೆ ಸಿಮೆಂಟ್ ಕಾಂಕ್ರೀಟ್ನಿಂದ ರಕ್ಷಣೆ ಕಲ್ಪಿಸಿದ್ದಾರೆ. ಯಾವುದೇ ಅಡೆತಡೆ ಇಲ್ಲದೆ ಮರಗಳು ಬೆಳೆಯುತ್ತಿವೆ. ಒಂದು ಮರಕ್ಕೆ 7,000ದಂತೆ ಒಟ್ಟು 2,38,000 ಖರ್ಚು ಮಾಡಿದ್ದಾರೆ. ಪೈಪ್, ಸಿಮೆಂಟ್, ಕಬ್ಬಿಣ, ಕಾರ್ಮಿಕರ ಕೂಲಿ, ಇತರ ಪರಿಕರಕ್ಕೆ ಹಣ ವಹಿಸಿದ್ದಾರೆ. ಈಗ 8 ಅಡಿಗೆ ಸಿಮೆಂಟ್ ರಿಂಗ್ ಹಾಕಿದ್ದು ಇನ್ನು 4 ಅಡಿ ಎತ್ತರಿಸುವ ಯೋಚನೆಯಲ್ಲಿದ್ದಾರೆ. ತೋಟದಲ್ಲಿ ಇತರ ಮರಗಳನ್ನು ಸಹ ಹಾಕಿದ್ದು ಶ್ರೀಗಂಧ ಬೆಳೆಯಲು ಇವು ಸಹಕಾರಿಯಾಗಿವೆ. ಶ್ರೀಗಂಧದ ಜೊತೆ ಒಂದು ಫ್ರೆಂಡ್ ಮರ ಅಂದರೆ ಇನ್ನೊಂದು ಯಾವುದಾದ್ರೂ ಸರಿ ಮರ ಅಥವಾ ಗಿಡ ಯಾವುದಾದ್ರೂ ಹಾಕಿದ್ರೆ ಆ ಮರದ ಬೆಳವಣಿಗೆಯನ್ನು ಇದನ್ನು ಕದ್ದು ಬೆಳೆಯುವಂಥ ಮರ. ಹಂಗಾಗಿ ಫ್ರೆಂಡ್ ಮರ ಇದ್ದರೆ ಮಾತ್ರ ಶ್ರೀಗಂಧ ಚೆನ್ನಾಗಿ ಬರೆಯುತ್ತೆ. ಸ್ನೇಹಿತ ಇಲ್ಲ ಅಂದರೆ ಶ್ರೀಗಂಧ ಮರ ಯಾವುದೇ ಕಾರಣಕ್ಕೂ ಅಷ್ಟು ಬೆಳವಣಿಗೆ ಆಗಲ್ಲ. ಈಗ ಶ್ರೀಗಂಧದ ಜೊತೆ ಅಗರ್ವುಡ್ಡು, ಮಹಾಗನಿ, ಆಮೇಲೆ ಬಿಲ್ವಾರ, ಇತರೆ ಮರಗಳನ್ನ ಹಾಕ್ಕೊಂಡಿದ್ದೀವಿ. ಆಮೇಲೆ ಈ ಒಂದು ಇದರೊಳಗೆ ಯಾವುದು ನಮ್ಮ ಕಾಡು ಮರಗಳು, ಯಾವುದು ಗೋಣಿ ಮರ ಆಗ್ಬೋದು, ಆಮೇಲೆ ಹಲಸಿನ ಮರ ಆಗ್ಬೋದು, ಆಮೇಲೆ ಬೇವಿನ ಮರ ಆಗ್ಬೋದು, ಆಮೇಲೆ ಇದ್ರದ್ದು ಯಾವುದು ನಮ್ಮ ಫಾರೆಸ್ಟ್ನಲ್ಲಿ ಕೊಟ್ಟಂಥ ಈ ನೀರ್ಗನಿ ಅಂತ ಹೇಳಿ ಬರುತ್ತೆ, ನೀರ್ಗಂಜಿ ಮರ, ಈ ಥರ ಮರಗಳನ್ನ ಅವ್ರು ಕೊಟ್ಟಾಗ ಅವ್ರು ಇದನ್ನು ಹಾಕಿ ಅಂತಾರೆ. ಅವ್ರು ಫಸ್ಟ್ ಪ್ಯಾಕೆಟಲ್ಲಿ ಕೊಡೋದು ನಮಗೆ ತಗರಿ ಕಾಳು ಹಾಕಿ ಅಂತ ಕೇಳ್ತಾರೆ, ಇಲ್ಲಂದರೆ ನುಗ್ಗೆ ಸೊಸೆ ಅಂತ ಹಾಕಿ ಅಂತಾರೆ. ತಗರಿ ಗಿಡ ಹೊಂಟೋಗ್ಬಿಡುತ್ತೆ, ನುಗ್ಗೆ ಸಸಿ ಜೊತೆ ಇದ್ದಾಗೆ ಅದು ಬರುತ್ತೆ. ಆದರೆ ನಾವೇನು ಮಾಡ್ತೀವಿ, ಪರ್ಮನೆಂಟ್ ಸೊಲ್ಯೂಷನ್, ಈಗ ಸ್ಟಾರ್ಟಿಂಗ್ 2 ವರ್ಷ ಮಾತ್ರ ಬೆಳೆಸಿ ಆಮೇಲೆ ಬೆಳವಣಿಗೆ ಆಗುತ್ತೆ ಅದು ಅಂತ ಹೇಳ್ತಾರೆ. ಆದರೆ 2 ವರ್ಷ ಅಲ್ಲ, ಲೈಫ್ ಲಾಂಗ್ ಅದ್ರ ಜೊತೆಗೆ ಇನ್ನೊಂದು ಮರ ಇದ್ದರೆ ಒಂದು 10 ವರ್ಷ ಸುದೀರ್ಘವಾಗಿದ್ದರೆ ಬೇಗ ಫಲವತ್ತತೆ ಆಗುತ್ತೆ, ಬೇಗ ಬೆಳವಣಿಗೆ ಆಗುತ್ತೆ. ಹಂಗಾಗಿ ಫ್ರೆಂಡ್ ಮರ ಕಂಪಲ್ಸರಿ. ನಮಗೆ ಒಂದು ಪೇಪರಲ್ಲೆಲ್ಲ, ಪತ್ರಿಕೆಯಲ್ಲೆಲ್ಲ ನಾವು ಕಂಡಂಗೆ ನ್ಯೂಸ್ ಇದರೊಳಗೆಲ್ಲ ಅಗರ್ವುಡ್ ಒಳ್ಳೆ ಫ್ರೆಂಡ್ ಮರ ಅಂತ ಇದಕ್ಕೆ ನಮಗೆ ಹೇಳಿದ್ರು. ಸೊ ಹಂಗಾಗಿ ನಾವು ಜಾಸ್ತಿ ಶ್ರೀಗಂಧದ ಜೊತೆ ಅಗರ್ವುಡ್ನೇ ಬೆಳೆಸಿದ್ದೀವಿ. ಸೊ ಅದು ಒಳ್ಳೆ ಬೆಳವಣಿಗೆ ಆಗಿದೆ, ಶ್ರೀಗಂಧನೂ ಒಳ್ಳೆ ಬೆಳವಣಿಗೆ ಆಗಿ ಬಂದಿದೆ. ಸಾಮಾನ್ಯವಾಗಿ ಕಳ್ಳರು ಮರದ ಬುಡದಿಂದ 8ರಿಂದ 10 ಅಡಿ ತನಕ ಕತ್ತರಿಸಿಕೊಂಡು ಹೋಗುತ್ತಾರೆ. ಈ 10 ಅಡಿವರೆಗೆ ಸಿಮೆಂಟ್ ಹಾಕಬೇಕು ಎಂಬ ಉದ್ದೇಶದಿಂದ ವಿನೋದ್ ಈ ಕೆಲಸಕ್ಕೆ ಕೈ ಹಾಕಿದ್ದರು. ಅವರ ಪ್ರಯತ್ನ ಈಗ ಯಶಸ್ವಿಯಾಗಿದೆ. ಸಾಮಾನ್ಯವಾಗಿ ಕಳ್ಳರು ಬಂದು ನೆಲದ ಮಟ್ಟದಲ್ಲಿ ಕುಯ್ದುಬಿಟ್ಟಾಗ ಅವ್ರು ತೊಗೊಂಡೋಗೋದೇ 10 ಅಡಿ 12 ಅಡಿ ಒಳಗಡೆ ಇರೋವಂಥ ಮರನ ಕುಯ್ಕೊಂಡು ಹೋಗ್ತಾರೆ. ಸೊ ನಾವು ಇದನ್ನು ಇಷ್ಟು ರಕ್ಷಣೆ ಮಾಡಿರೋದ್ರಿಂದ ಮೇಲ್ಪಟ್ಟಂಥ ಕೊಂಬೆಗಳಲ್ಲೆಲ್ಲ ಕಡಿಮೆ ಇರುತ್ತೆ, ಅಷ್ಟು ಪ್ರಮಾಣ ಯಾರೂ ತೊಗೊಂಡೋಗೋಕ್ಕಾಗಲ್ಲ. ಆಮೇಲೆ ಈ ಮಳೆಗಾಲದಲ್ಲೇ ಇದು ಮೇಯ್ನು. ನಾವು ಇವಾಗ ಏನಾರು ಸೋಲಾರ್ ಫೆನ್ಸಿಂಗ್ ಮಾಡಿಸ್ತೀವಿ ಅಂತ ಅಂದಾಗ ಮಳೆಗಾಲದಲ್ಲಿ ಅವೆಲ್ಲ ಏನು ಅಷ್ಟು ವರ್ಕೌಟ್ ಆಗಲ್ಲ. ಸೊ ಈ ಕಾಂಕ್ರೀಟ್ ಮಾಡಿರೋದ್ರಿಂದ ಒಂದು ಒಳ್ಳೆ ಇದಿದೆ. ಆಮೇಲೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಇವತ್ತು ಪ್ರೆಸೆಂಟು ಹೇಳೋ ಪ್ರಕಾರ 12,000. 1 kg ಶ್ರೀಗಂಧ ಏನು ಮರ ತುಂಡಿದೆಯಲ್ಲ ಅದು 12,000 ಬರುತ್ತೆ. 10ರಿಂದ 12,000 ರೂಪಾಯಿಗೆ ವ್ಯಾಪಾರ ಆಗ್ತಿದೆ. ಆಮೇಲೆ ಇದು ಲೀಗಲಾಗಿ ನಾವು ಬೇರೆ ಯಾರಿಗೂ ಮಾರೋಕ್ಕಾಗಲ್ಲ. ಇದು ಮಾರಬೇಕು ಅಂದರೆ ಸರ್ಕಾರಕ್ಕೆ ಮಾರಬೇಕು. ಸರ್ಕಾರ ಅಂದರೆ ಮರ್ಸಸ್ ಸ್ಯಾಂಡಲ್ ಸೋಪು ಅಥವಾ ಇನ್ನಿತರೆ ಯಾರಾದರೂ ಆಥರೈಸ್ಡ್ ಪರ್ಸನ್ ಸರ್ಕಾರದಿಂದ ಇದು ಮಾಡ್ಕೊಂಡಿರೋರಿಗೆ ನಾವು ಮಾರಾಟ ಮಾಡಬೇಕು. ತೋಟದೆಲ್ಲೋ ಬದಿಲಿ ಹಾಕ್ಬಾರ್ದು. ತೋಟದಲ್ಲಿ ಮುಖ್ಯ ಬೆಳೆ ಜೊತೆನೇ ಅದನ್ನು ಹಾಕಿದ್ರೆ ಕಮರ್ಷಿಯಲ್ ಕ್ರಾಪಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಕಾಡು ಬೆಳೆ ಥರನಾದರೂ ಮಾಡ್ಕೋಬೋದು. ಇವತ್ತು ಕಲ್ದಿರೋ ಒಂದು ಲಾಂಗ್ ಲೈಫ್. ಈಗ ನೀವು ಹೋಗಿ ಬ್ಯಾಂಕಲ್ಲಿ FD ಮಡಗೋ ಬದಲು ಇದೊಂದು ಮರ ಬೆಳೆಸಿದ್ರೆ, ರಕ್ಷಣೆ ಮಾಡಿಕೊಂಡ್ರೆ ಒಂದು 15 ವರ್ಷ 20 ವರ್ಷದವರೆಗೂ ರಕ್ಷಣೆ ಮಾಡಿದ್ರೆ ನೀವೇನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕಿಂತ 10 ಪಟ್ಟು ಲಾಭ ಇದರೊಳಗೆ ಬರುತ್ತೆ ಅನ್ನೋ ಒಂದು ನನ್ನ ಆಸೆ. ಕಾಡು ಕೃಷಿ ಬಗ್ಗೆ ಹೆಚ್ಚಿನ ಒಲವು ಹೊಂದಿರುವ ವಿನೋದ್ ಮಳೆಯಾಶ್ರಿತ ಸ್ವಾಭಾವಿಕವಾಗಿ ಬೆಳೆಯುವ ಕಾಡು ಜಾತಿಯ ಮರಗಳನ್ನು ತೋಟದಲ್ಲಿ ಹಾಕಿದ್ದಾರೆ. ಇದರಿಂದ ಇಡೀ ತೋಟ ಹಸಿರು ಒದ್ದು ಮಲಗಿದಂತಿದೆ. ಅಡಿಕೆ, ತೆಂಗು, ಹಲಸು, ನಿಂಬೆ, ನೇರಳೆ ಗಿಡಗಳು ಇವರ ತೋಟದಲ್ಲಿವೆ.
ಪ್ರಕೃತಿ ನಮಗೆ ಬೇಕಾದ ಎಲ್ಲವನ್ನೂ ಕೊಟ್ಟಿದೆ, ನಾವು ಪರಿಸರಕ್ಕೆ ಏನು ವಾಪಸ್ ಕೊಟ್ಟಿದ್ದೇವೆ ಎಂದು ಕೇಳುವ ವಿನೋದ್ ಯಾವುದೇ ರಾಸಾಯನಿಕ ಬಳಸದೆ ಸಹಜ ಬೇಸಾಯ ಮಾಡುತ್ತಾ ಅನೇಕರಿಗೆ ಮಾದರಿಯಾಗಿ ನಿಂತಿದ್ದಾರೆ.